ನಮಸ್ಕಾರ. ಇವಾಗಲೇ ಆಫೀಸಿಂದ ಬಂದು ಜಸ್ಟ್ ಫ್ರೆಶ್ ಅಪ್ ಆಗಿ ಏನಾದರೂ ಕಾಫಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ರೆಡಿ ಆಗ್ತಾಯಿದ್ದೆ. ಸೊ ಆವಾಗಲೇ ಬಂದು ಬ್ಲಾಗಿಂಗ್ ಜೊತೆ ಮಾಡೋಣ ಅಂತ. ಸೊ ಆಫೀಸಲ್ಲಿ ಇವತ್ತೇನು ಅಷ್ಟೇನು ಇರಲಿಲ್ಲ ಮೀಟಿಂಗು. ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಆಗಿಲ್ಲ. ಸೊ ಮೀಟಿಂಗ್ ಇರಲಿಲ್ಲ ಇವತ್ತು. ಸೊ ಬೆಸ್ಟ್ ಇತ್ತು. ಸೊ ಪೀಸ್ಫುಲ್ ಡೇ. ಸೊ ಅದಕ್ಕೆ ಕಾಫಿ ಮಾಡ್ಕೊಂಡಾಗೆ ಸ್ವಲ್ಪ ವಾಶ್ ಮಾಡ್ಬೋದು. ಇಲ್ಲಿಂದ ವಿಂಡೋಯಿಂದ ವ್ಯೂ ಚೆನ್ನಾಗಿದೆ. ವ್ಯೂ ಒಂದ್ಸರಿ ನೋಡ್ಬಿಡಿ. ಏನಕ್ಕಂದರೆ ಸನ್ಸೆಟ್ ಚೆನ್ನಾಗಿ ಕಾಣುತ್ತೆ. ಬಟ್ ಸನ್ಸೆಟ್ ಇಲ್ಲ, ಇವಾಗ ಹೋಗ್ಬಿಟ್ಟಿತ್ತು. ಐ ಥಿಂಕ್ ಅದು ಮಾಸ್ಕಿಟೋ ಜಾಲಿ ಇರೋ ಸಲುವಾಗಿ ನಿಮ್ಗೆ ಏನೂ ಕಾಣ್ತಾ ಇಲ್ಲ. ಸೊ ಓಕೆ, ಸನ್ಸೆಟ್ ಇರುವಾಗ ಅದು ತೋರಿಸ್ತೀನಿ. ಚೆನ್ನಾಗಿ ವ್ಯೂ ಬರುತ್ತೆ. ಇನ್ಸ್ಟಂಟ್ ಕಾಫಿ ಏನು ಮಜಾ ಅಂದರೆ ಇವಾಗ ಇನ್ಸ್ಟಂಟ್ ಆಗುತ್ತೆ, ಬೇಗ ಆಗುತ್ತೆ. ಸೊ ಟೀ ಮಾಡ್ಕೊಳ್ಳೋದು ಇಷ್ಟ. ಬಟ್ ಟೀ ಮಾಡ್ಕೊಳ್ಳೋಕ್ಕೆ ಏನು ಮಟೀರಿಯಲ್ಸ್ ಇಲ್ಲ. ಸೊ ಮಟೀರಿಯಲ್ಸ್ ಎಲ್ಲ ತರಬೇಕಿತ್ತು. ಲಾಸ್ಟ್ ಟೈಮ್ ಡಿಮಾಂಡ್ ಹೋಗಿದ್ದಿಲ್ಲ ನಿನ್ನೆ. ಬಟ್ ತರೋಕ್ಕಾಗಿಲ್ಲ ಅಷ್ಟೊಂದೇ. ಯಾಕಂದರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾಯಿತ್ತು. ಎಕ್ಸ್ಪೆಂಡಿಚರ್ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಐಟಮ್ಸ್ ಯಾವ್ದು ನೆಸರಿ ಇಲ್ಲ ಅದು ತರ್ತಾ ಇಲ್ಲ. ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ, ಯಾವ್ದು ಇಂಪಾರ್ಟೆಂಟ್ ಬೇಕೋ ಅದು ನೆಕ್ಸ್ಟ್ ಮೇಬಿ ಕಮಿಂಗ್ ಡೇಸಲ್ಲಿ ಹಿಂಗೆ ದುಡ್ಡು ಇರುತ್ತೆ, ಹಿಂಗೆ ತರಬೇಕು. ಯಾಕಂದರೆ ಬ್ಯಾಚುಲರ್ ಲೈಫು ಕಷ್ಟ ಮನೇಲಿ. ಚೆನ್ನಾಗಿದೆ. ಸೊ ಇವಾಗ ಕಾಫಿ ಮತ್ತು ಕುರ್ಕುರೆ ತಿಂತ ಏನಾದರೂ ಒಂದು ಸ್ವಲ್ಪ ಮೂವಿ ಏನಾದರೂ ನೋಡ್ಕೊಂಡು ಎಂಜಾಯ್ ಮಾಡಿ ಮತ್ತೆ ನೈಟ್ ಏನಾದರೂ ಫುಡ್ಡು ಸಲುವಾಗಿ ಪ್ರಿಪ್ರೇಷನ್ ಮಾಡೋಕ್ಕೆ ಯೋಚನೆ ಪ್ಲಾನಿಂಗ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಆಲ್ಮೋಸ್ಟ್ ನೈಟ್ ಆಗ್ತಾಯಿದೆ. ಬಿಫೋರ್ 7-7:30 ನಾನು ಡಿನ್ನರ್ ಮಾಡ್ತೀನಿ. ಸೊ ಸಲುವಾಗಿ ಇವಾಗಲೇ ಪ್ಲ್ಯಾನ್ ಮಾಡಬೇಕು. ಸೊ ಸ್ವಲ್ಪ ಟೈಮ್ ಫ್ರೀಯಾಗಿ ಅಂತ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆಯ ಯೋಚನೆ ಮಾಡೋಣ. ಸೊ ಡಿನ್ನರ್ ಟೈಮ್ಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಚೆನ್ನಾಗಿರಿ. ಡಿನ್ನರ್ ಟೈಮ್ ತುಂಬ ಲೇಟ್ ಆಯಿತು. ಡಿನ್ನರ್ ಮಾಡೋಕ್ಕೆ ಸ್ವಲ್ಪ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮಾತಾಡ್ತಾ ಲೇಟ್ ಆಯಿತು. ಫ್ಯಾಮಿಲಿ ಜೊತೆ ಮಾತಾಡ್ತಾ ಇದ್ವಿ. ಸೊ ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಯಿತು ಡಿಸ್ಕಷನ್ ಎಲ್ಲ. ಸೊ 9 o'clock ಆಯಿತು. ಡಿನ್ನರ್ ಮಾಡೋಕ್ಕೆ ಲೇಟ್ ಆಯಿತು. ಸೊ ಡಿನ್ನರ್ ಮಾಡ್ತಾಯಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ಸೊ ಡಿನ್ನರ್ಗೆ ಇವಾಗ ಲೇಟ್ ಆಗಿದೆ ಅಂತೇಳಿ ಸ್ವಲ್ಪ ಬೇಗ ಏನಾಗುತ್ತೆ ಅದು ಮಾಡೋಕ್ಕೆ ಯೋಚನೆ ಮಾಡಿದ್ದೀನಿ. ಮ್ಯಾಗಿ ಮಾಡೋಣ ಅಂತ ನಿನ್ನೆ ಮಾಡಿದ್ದೆ. ಮತ್ತೆ ಮ್ಯಾಗಿ. ಸೊ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಪ್ರಿಪೇರ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಕುಕಿಂಗ್ ಮಾಡ್ತೀನಿ ಅಂತ. ಸೊ ನೋಡಿ ಎಂಜಾಯ್ ಮಾಡಿ. ಬ್ಯಾಚುಲರ್ ಯಾವ ಥರ ಕುಕ್ ಮಾಡ್ತಾರೆ ಅಂತ. ಸೊ ನಾನು ಬ್ಯಾಚುಲರ್, ಸೊ ಕುಕ್ ಮಾಡ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ನೀರಿತ್ತು. ಸೊ ಅದಕ್ಕೆ ತುಂಬ ಜಾಸ್ತಿ ಉಳ್ತಾ ಇದೆ. ಸ್ವಲ್ಪ ಸ್ವಲ್ಪ ಮಾಡಿ.
ಸೊ ಆಮ್ಲೆಟು ಮತ್ತು ಮ್ಯಾಗಿ ರೆಡಿ ಆಯಿತು. ಸೊ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ. ಕರೆಕ್ಟಾಗಿ ನಿಮಗೆ ತೋರಿಸ್ತೀನಿ ಬೆಳಕಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಆಮ್ಲೆಟ್ ಮೇಲೆ ಸ್ವಲ್ಪ ಲೆಮನ್ ಹಾಕ್ಬಿಟ್ರೆ ಇದು ಮ್ಯಾಗಿ. ಬೇರೆ ಬೇರೆ ಕುಕ್ ಮಾಡೋಕ್ಕಿತ್ತು, ಬಟ್ ಇವತ್ತು ಟೈಮ್ ಇಲ್ಲ, ಆಲ್ರೆಡಿ 9 o'clock. ಇನ್ಮೇಲೆ ಮತ್ತೆ ಕ್ಲೀನಿಂಗ್ ಮಾಡುವಾಗ ಮತ್ತೆ ತೋರಿಸ್ತೀನಿ ಮತ್ತು ಏನು ಕೆಲಸ ಉಳ್ಕೊಂಡಿದೆ ಅಂತ. ಸೊ ತಿಂಗಳು ಸಿಗೋಣ. ಸೊ ಬಾಂಡೆ ಇಲ್ಲ, ನಾನು ವಾಶ್ ಮಾಡಬೇಕು. ಸೊ ಇಷ್ಟೊಂದು ಉಳ್ಕೊಂಡಿದೆ, ಇಷ್ಟೊಂದು ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ಸಮಯ ಅಡ್ವಾಂಟೇಜ್ ಆಗುತ್ತೆ. ಸೊ ಆಲ್ಮೋಸ್ಟ್ 10 o'clock ಆಗ್ತಾಯಿದೆ. ಸೊ ಟೈಮ್ ಲೇಟ್ ಆಗ್ತಾಯಿದೆ, ಬೇಗ ಬೇಗ ಕ್ಲೀನ್ ಮಾಡಿ ಸೊ ಕ್ಲೀನಿಂಗ್ ಆಯಿತು, ಎಲ್ಲನೂ ತೊಳೆದು ಇಟ್ಟಿದ್ದಾಯಿತು. ಸೊ ಸರಿ ನೋಡ್ಕೊಂಬಿಡಿ. ಸೊ ಏನಂದರೆ ಯಾವಾಗ ಏನು ಕೆಲಸ ಮಾಡಬೇಕು ಅವತ್ತು ಮಾಡಿ ಮುಗಿಸ್ಬೇಕು. ಮುಂದೆ ಮನಸ್ಸಲ್ಲಿದ್ದರೆ ಅದು ಮಾಡಿಬಿಡ್ಬೇಕು. ಮುಂದೆ ಪೋಸ್ಟ್ಪೋನ್ ಮಾಡಿದ್ರೆ ಸ್ವಲ್ಪ ತಮಗೆ ಕಷ್ಟ ಆಗಿಬಿಡುತ್ತೆ. ಸೊ ಮತ್ತು ಆ ಟೈಮ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮತ್ತೆ ಅದು ಕೆಲಸ ಹಂಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅದು ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಸೊ ಇದ್ರ ಸಲುವಾಗಿ ಯಾವಾಗ ಏನು ಯೋಚನೆ ಮಾಡ್ತೀರಾ ಅವಾಗೆ ಮಾಡಿಬಿಡ್ಬೇಕು. ಸೊ ಅವಾಗೆ ಮಾಡಿಬಿಟ್ರೆ ಅದು ಏನಾಗ್ಬಿಡುತ್ತೆ, ಒಂದು 5 minutes ಕೆಲಸ 10 minutes ಎಕ್ಸ್ಟ್ರಾ ಹೋದ್ರೂ ಅವಾಗಲೇ ಕೆಲಸ ಮುಗಿದ್ಬಿಡುತ್ತೆ. ಸೊ ಅವಾಗಲೇ ಅದು ಎಂಡು. ಸೊ ನೆಕ್ಸ್ಟ್ ಚಾಪ್ಟರು ನೆಕ್ಸ್ಟ್ ಟೈಮಲ್ಲಿ ಮತ್ತೆ ಬೇರೆ ಏನಾದರೂ ನೆಕ್ಸ್ಟ್ ಅಡ್ವಾಂಟೇಜ್ ಮಾಡ್ಕೊಳ್ಬೇಕು ಟೈಮ್ ಯೂಸ್ ಮಾಡೋಕ್ಕೆ. ಸೊ ಇವತ್ತಿಂದಿದೆ. ಸೊ ಏನಂದರೆ ಯಾವಾಗ ಏನು ಕೆಲಸ ಮಾಡಬೇಕು ಅದು ಮಾಡಿ. ಸೊ ಇದೇ ಥರ ನಿಮ್ಮ ಲೈಫಲ್ಲೂ ನೀವು ಒಳ್ಳೆಯದಾಗಿ ಯಾವಾಗ ಕೆಲಸ ಏನು ಮಾಡಬೇಕು ಅದು ಮಾಡಿಬಿಡಿ. ಅದು ನಿಮಗೆ ಅಡ್ವಾಂಟೇಜು, ನಿಮಗೆ ಉಪಯೋಗ. ಮೇನ್ ಏನಂದರೆ ಟೈಮು, ಸಮಯ ಉಪಯೋಗ ಆಗುತ್ತೆ. ಸೊ ಇಷ್ಟೇ ಇವತ್ತಿಂದು. ಐ ಥಿಂಕ್ ಇವತ್ತು ರೆಕಾರ್ಡ್ ಮಾಡಿರೋ ವಿಡಿಯೋ ಎಡಿಟ್ ಮಾಡಿ ನಾನು ಮತ್ತೆ ಅಪ್ಲೋಡ್ ಮಾಡಬೇಕು. ಸೊ ಎಲ್ಲರಿಗೂ ನಾನು ಕಳಿಸ್ಬೇಕು. ಎಲ್ಲರಿಗೂ ಒಂದು ಸರಿ ನೋಡಿ ಚೆನ್ನಾಗಿದ್ದರೆ ಏನಾದರೂ ಹೇಳಿ, ಮಿಸ್ಟೇಕ್ ಇದ್ದರೆ ಕರೆಕ್ಷನ್ ಮಾಡ್ತೀನಿ. ಸೊ ಏನಾದರೂ ಕಮ್ಯುನಿಕೇಷನ್ ಏನಾದರೂ ಪ್ರಾಬ್ಲಮ್ ಆದರೆ ಹೇಳಿ. ಮುಖ ಏನಿದೆ ಅಷ್ಟೇ ಇದೆ ನಮ್ಮದು, ಇನ್ನೂ ಮೇಂಟೈನ್. ನಾನು ಅಷ್ಟು ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ದೀನಿ, ಇಲ್ಲಾಂದರೆ ಸ್ವಲ್ಪ ದಪ್ಪ ಇದೆ. ಸೊ ಲಾಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಡಯಟ್ ಮೇಂಟೈನ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಅದಕ್ಕೆ ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಆಗಿದೆ. ಸ್ಟ್ರೆಸ್ ಮೇನ್ ಇಂಪಾರ್ಟೆಂಟು. ಸ್ಟ್ರೆಸ್ ಲಿಮಿಟ್ ಮಾಡ್ತಾಯಿದ್ದೀನಿ ಕಡಿಮೆ ಮಾಡೋಕ್ಕೆ. ಸ್ಟ್ರೆಸ್ ಕಡಿಮೆ ಮಾಡೋದು ಟ್ರೈ ಮಾಡ್ತಾಯಿದ್ದೀನಿ, ಲಿಮಿಟ್ ಎಲ್ಲ ಕಡಿಮೆ ಮಾಡ್ತಾಯಿದ್ದೀನಿ. ಸೊ ಅದು ಅಡ್ವಾಂಟೇಜ್ ಹೆಲ್ತ್ಗೆ ಮತ್ತು ನಿಮ್ಮ ಮೈಂಡ್ಗೆ ಮತ್ತು ಕೆಲಸ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ. ಸೊ ಇದಷ್ಟೇ ಇವತ್ತಿಂದು. ಸೊ ಏನಾದರೂ ಚೆನ್ನಾಗಿ ಅನಿಸಿದ್ರೆ ಹೇಳಿ, ಏನಾದರೂ ತಪ್ಪಾದರೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಅದನ್ನು ನೀವು ತಿಳಿಸ್ಬೋದು. ಅದು ಕರೆಕ್ಷನ್ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಂಡು, ಇದು ಫಸ್ಟ್ ವೀಡಿಯೋ ಅಲ್ಲ, ಸೊ ಸಲುವಾಗಿ ಕರೆಕ್ಷನ್ ಮಾಡಿಕೊಂಡು ಮತ್ತೆ ಇಂಪ್ರೂವ್ ಮಾಡ್ತೀನಿ. ಸೊ ಏನು ಕಲಿಬಹುದು, ನಾವು ಏನು ಕಲಿಸೋದಷ್ಟೇನಿಲ್ಲ, ನಾನು ಕಲಿಬೇಕಂತ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಟೈಮ್ ಯುಟಿಲೈಸೇಷನ್ ಮಾಡಬೇಕು. ಮೇನ್ ಏನಂದರೆ ಸ್ವಲ್ಪ ಮೈಂಡ್, ಈಗ ಬ್ಯಾಚುಲರ್ ಲೈಫ್ ಅಲ್ಲ, ಸೊ ಏನು ಜಾಸ್ತಿ ಕೆಲಸ ಇರಲ್ಲ, ಸುಮ್ಮನೆ ಕೂತ್ಕೊಳ್ಬೇಕು, ಮೊಬೈಲಲ್ಲಿ ಕೈ ಆಡಿಸ್ತಾ ಇರಬೇಕು, ಸುಮ್ಮನೆ ವೀಡಿಯೋಸ್ ನೋಡಬೇಕು. ಅದ್ರ ಬದಲು ಏನೋ ಒಂದು ಅಡ್ವಾಂಟೇಜ್ ಮಾಡಿ ಏನೋ ಒಂದು ವರ್ಕ್ ಮಾಡ್ತಾಯಿದ್ದೀನಿ ಅಂತ ನನ್ನ ಮೇಲೆ ನಾನು ಸ್ಟ್ರೆಸ್ ಸ್ವಲ್ಪ ಫೋರ್ಸ್ ಆಗಿಬಿಟ್ರೆ ಬಿಸಿ ಆಗಿಬಿಡ್ತೀನಿ. ಬಿಸಿ ಆದರೆ ಇದರಿಂದ ನಮಗೆ ಏನೋ ಒಂದು ನೆಕ್ಸ್ಟು ಉತ್ಸಾಹ ಆಗುತ್ತೆ, ಏನೋ ಒಂದು ಬೇರೆ ಏನೋ ಕೆಲಸ ಮಾಡಬೇಕು, ಬೇರೆ ಏನೋ ನಾಲೆಜ್ ತೊಗೊಳ್ಬೇಕು, ಚೆನ್ನಾಗಿ ತಿಳಿಸ್ಬೇಕು. ಸೊ ಈ ಥರ ಎಲ್ಲ ಇರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಇದು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನನಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಎಲ್ಲರಿಗೂ ಮತ್ತು ಏನೋ ಒಂದು ಚೆನ್ನಾಗಿರೋ ವಿಷಯ ತಿಳಿಸ್ಬೇಕು, ಡಿಸಿಪ್ಲಿನ್ ತಿಳಿಸ್ಬೇಕು, ಮತ್ತು ವರ್ಕ್ ಲೈಫ್ ತಿಳಿಸ್ಬೇಕು, ವರ್ಕ್ ಲೈಫ್ ಬ್ಯಾಲೆನ್ಸ್ ಏನಿದೆ ಅಂತ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾವ ಥರ ಮ್ಯಾನೇಜ್ ಮಾಡಬೇಕು, ಬ್ಯಾಚುಲರ್ ಲೈಫ್ ಯಾವ ಥರ ಇರುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಎಲ್ಲನೂ ಒಂದರಲ್ಲೇ ನಂದು ಲೈಫು. ಸೊ ನಾನು ಇಂಡಿವಿಜುವಲಿ ಲೈಫ್ ಲೀಡ್ ಮಾಡ್ತಾ ಇರೋದು ಇವಾಗ, ಮನೆಯಿಂದ ಹೊರಗಡೆ ಬಂದು. ಸೊ ಅದಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ದುಡ್ಡು ಮ್ಯಾನೇಜ್ ಮಾಡೋದು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಆಗಿರೋದು ನನಗೆ. ಯಾಕಂದರೆ ಯಾರ್ದು ಸಪೋರ್ಟ್ ನಾನು ನೋಡ್ತಾ ಇಲ್ಲ, ಯಾರ್ದು ಸಪೋರ್ಟ್ ಸಿಗ್ತಾಯಿಲ್ಲ. ಸೊ ಎಲ್ಲ ನಾನೇ ಮಾಡ್ತಾ ಇರೋದು. ಸೊ ಇವಾಗ ಸ್ವಲ್ಪ ಸೇವಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೇರೆ ಎಲ್ಲ ಎಕ್ಸ್ಪೆಂಡಿಚರ್ಸ್ ಎಲ್ಲ ಲಿಮಿಟ್ ಮಾಡಿದ್ದೀನಿ. ಗೊತ್ತಾಗುತ್ತೆ ನಿಮಗೆಲ್ಲ ಹೋಗ್ತಾ ಹೆಂಗೆ ವೀಡಿಯೋ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ ಫೈನಲ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಮತ್ತೆ ಬೆಳಗ್ಗೆ ಸಿಗೋಣ. ನಾಳೆ ಬಗ್ಗೆ ಎದ್ದು ಸ್ವಲ್ಪ ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ. ಆಯಿತು, ಗುಡ್ ನೈಟ್, ಶುಭರಾತ್ರಿ ಕನ್ನಡದಲ್ಲಿ.
ಸೊ ನೆಕ್ಸ್ಟು ಮೇ ಬಿ ಹಿಂದಿನೂ ಸ್ಟಾರ್ಟ್ ಮಾಡ್ಬೋದು, ಹಿಂದಿ ಲ್ಯಾಂಗ್ವೇಜಲ್ಲಿ. ಯಾಕಂದರೆ ಫ್ರೆಂಡ್ಸು ನಿನ್ನೆ ಕಾಲ್ ಮಾಡಿ ಅದೇನೋ ಕೋಇನ್ಸಿಡೆನ್ಸ್ ಆಯಿತು. ಸೊ ಅದ್ರ ಸಲುವಾಗಿ ಸೊ ಶುಭರಾತ್ರಿ ಎಲ್ಲರಿಗೂ.